ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾರ್ತಿಕ್, ಸಾರಿ. ಇರಲಿ ಚಿಕ್ಕಪ್ಪ, ನನ್ನಿಂದ ಆಗಿರೋ ಎಡವಟ್ಟಿಗೆ ನೀವ್ಯಾಕೆ ಸಾರಿ ಕೇಳಬೇಕು? ನಾನೇ ಎಚ್ಚರಿಕೆಯಲ್ಲಿ ಇರಬೇಕಾಗಿತ್ತು. ಕಾರ್ತಿಕ್, ನೀನು ಈ ಮನೆ ಮಗ. ಇಲ್ಲಿ ನಮ್ಗೆ ಯಾರಿಗೂ ನಿನ್ನ ವ್ಯಕ್ತಿತ್ವದ ಬಗ್ಗೆ ಅಪನಂಬಿಕೆ ಇಲ್ಲ ಕಣೋ. ಆದರೆ ನಿನ್ನ ಒಂದು ಸಣ್ಣ ನೆಗ್ಲಿಜೆನ್ಸಿಯಿಂದ ಈ ರೀತಿಯೆಲ್ಲ ಆಗೋಯ್ತಿಲ್ಲ ಅನ್ನೋ ಒಂದು ಚಿಕ್ಕ ಬೇಜಾರಷ್ಟೇ ಅಲ್ವಾ ಅಣ್ಣ? ಏನೇನೋ ಪ್ರೆಷರ್ಸ್, ಹಾಗಾಗಿ ನಿನ್ನ ಮೇಲೆ ಕೂಗಾಡಿದ್ವಿ, ರೇಗಾಡಿದ್ವಿ. ಕಾರ್ತಿಕ್, ನಮ್ಮನ್ನು ಕ್ಷಮಿಸ್ತೀಯಾ? ಅಂತೂ ನೀನು ಅಪವಾದದಿಂದ ಪಾರಾದಿಯಲ್ಲ, ಅಷ್ಟೇ ಸಾಕು ಕಾರ್ತಿಕ್. ಈ ಜನಗಳಿದಾರಲ್ಲ, ಕೆಳಗೆ ಬಿದ್ದರೆ ಸಾಕು ಆಳ್ಗೊಂದು ಕಲ್ಲು ಅಂತ ಪ್ರಹಾರ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂಥವ್ರಿಗೆಲ್ಲ ಇವತ್ತು ಉತ್ತರ ಸಿಕ್ತು. ಆ ಉತ್ತರ ಸಿಕ್ಕಿತ್ತು ನಮ್ಮ ಸತ್ಯನಿಂದ. ಥ್ಯಾಂಕ್ ಯು ಸತ್ಯ, ನೀನು ನಮ್ಮ ಕೋಟೆ ಮನೆ ಗಂತನ ಕಾಪಾಡ್ಕೊಂಡ್ಬಿಟ್ಟೆ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಚಿಕ್ಕತ್ತೆ? ನಾನು ಇದನ್ನೆಲ್ಲ ಮಾಡಿದ್ದು ನನ್ನ ಗಂಡನ ಕಾಪಾಡೋದಕ್ಕೆ, ನಮ್ಮ ಮನೆ ಮರ್ಯಾದೆ ಕಾಪಾಡೋದಕ್ಕೆ. ನನ್ನ ಜಾಗದಲ್ಲಿ ಇನ್ನು ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು. ಇದರಲ್ಲಿ ನಂದೇನೂ ಹೆಚ್ಚುಗಾರಿಕೆ ಇಲ್ಲ ಚಿಕ್ಕತ್ತೆ. ಈ ರೀತಿ ಹೇಳೋದು ನಿನ್ನ ದೊಡ್ಡ ಗುಣ ಅಮ್ಮ. ನಿನ್ನಂಥ ಹೆಂಡತಿನ ಪಡೆಯೋದಕ್ಕೆ ನಮ್ಮ ಕಾರ್ತಿಕ್ ಆಗಲಿ, ನಿನ್ನಂಥ ಸೊಸೆನ ಪಡೆಯೋದಕ್ಕೆ ನಾವೆಲ್ಲ ಆಗಲಿ ಬಹಳ ಪುಣ್ಯ ಮಾಡಿದ್ದೀವಿ. ಇದ್ಯಾವ ನ್ಯಾಯ? ಕಾರ್ತಿಕನ್ನ ಇಷ್ಟು ಬೇಗ ಕ್ಷಮಿಸ್ಬಿಟ್ರಾ ನೀವು? ಏನು ಹಾಗಂದ್ರೆ? ನಾವು ದುಡ್ಡಿನ ವಿಚಾರದಲ್ಲಿ ತಪ್ಪಾಗಿ ನಡ್ಕೊಂಡಾಗ ನಮ್ಮನ್ನ ಮನೆಯಿಂದ ಆಚೆ ಹಾಕಕ್ಕೆ ನೋಡಿದ್ರಿ. ಈಗ ಕಾರ್ತಿಕ್ ಅವಳಿಗೆ ದುಡ್ಡು ಕೊಡಕ್ಕೆ ಹೋಗಿದ್ನಲ್ಲ, ಆ ದುಡ್ಡು ಎಲ್ಲಿಂದ ಬಂತು, ಹೇಗೆ ಅರೇಂಜ್ ಮಾಡ್ದ ಅನ್ನೋದನ್ನ ನೀವು ಯಾರು ವಿಚಾರಿಸಿದ್ರಾ? ಹೌದು ಕಾರ್ತಿಕ್, ನಿನ್ನ ಹತ್ರ ಅವಳಿಗೆ 50 ಲಕ್ಷ ಕೊಡುವಷ್ಟು ಹಣ ಎಲ್ಲಿಂದ ಬಂತು? ಹಾಗೆ ಕೇಳಿ ಚಿಕ್ಕಪ್ಪ. ಎಲ್ಲಿಂದ ಬಂತು ಕಾರ್ತಿಕ್ ಅಷ್ಟೊಂದು ದುಡ್ಡು? 50 ಲಕ್ಷ ಅಂದರೆ ಸುಮ್ಮನೆನಾ? ನೆನ್ನೆ ಸುಹಾಸ್ ತಂದಿಟ್ಟಿದ್ರಲ್ಲ ದುಡ್ಡು, ಅದೇ ದುಡ್ಡನ್ನ ಕದ್ಕೊಂಡು ಹೋಗಿ ಅವಳಿಗೆ ಸುರಿದ್ಯಾ? ನಿಮ್ಮ ಸಿಂಪ್ಲಿಸಿಟಿ ನಂಗೆ ತುಂಬ ಇಷ್ಟ ಆಯಿತು. ಕರೆದ ತಕ್ಷಣ ಬಂದು ಕುತ್ಕೊಂಡ್ಬಿಟ್ರಿ. ದೊಡ್ಡ ಮನುಷ್ಯರು ಆಟೋದಲ್ಲಿ ಬರಲ್ಲ ಅಂತಾರೆ, ತುಂಬ ಕಿರಿಕ್ ಮಾಡ್ತಾರೆ. ಇದರಲ್ಲಿ ಏನಿದೆ ಗೊತ್ತು ಸರ್ ಸ್ವಾಮಿ, ಇಲ್ಲಿ ದುಡ್ಡು ಪ್ರತಿಷ್ಠೆ ಅದು ಇದು ಮುಖ್ಯ ಅಲ್ಲ. ಜನರ ವಿಶ್ವಾಸ ಇದೆಯಲ್ಲ, ಅವ್ರ ಜೊತೆಗಿರೋದಿದೆಯಲ್ಲ, ಅದು ಮುಖ್ಯ.
ಎಷ್ಟು ದೊಡ್ಡ ಮನುಷ್ಯರು ನೀವು. ಅದೇನೋ ಹೇಳ್ತಾರಲ್ಲ, ಒಳ್ಳೆಯವರಿಗೆ ಒಳ್ಳೆಯದೇ ಆಗತ್ತೆ ಅಂತ. ನಿಮ್ಮನ್ನು ನೋಡಿದ್ರೆ ನನಗೆ ಹಾಗೆ ಅನಿಸತ್ತೆ. ಇಲ್ಲ ಅಂದರೆ ಏಕಾಏಕಿ ಇಷ್ಟೊಂದು ದುಡ್ಡು ನಿಮ್ಮನ್ನು ಹುಡ್ಕೊಂಡು ಬರುತ್ತೆಯೇ? ಏನೋ ದೇವರ ಆಶೀರ್ವಾದ, ಗುರು ಹಿರಿಯರ ಹಾರೈಕೆ, ಮತ್ತೆ ನಿಮ್ಮಂಥವ್ರು ಇರ್ತಿರಲ್ಲ ಸಂಘ, ಅಂತರ ಸಂಘದ ಫಲದಿಂದ ಇದೆಲ್ಲ ಆಗ್ತಾ ಇದೆ. ನಮ್ದೇನಿದೆ ಹೇಳಿ? ನೀವು ಮಾಡಿರೋ ಪುಣ್ಯ ಕಾರ್ಯಗಳೇ ಸರ್ ಇದಕ್ಕೆಲ್ಲ ಕಾರಣ ಅಲ್ವೇ? ಇಲ್ಲ ಅಂದರೆ ಎಲ್ಲರಿಗೂ ಇಂಥ ಅವಕಾಶ ಬರುತ್ತೆಯೇ? ಈಗ ಬರ್ತಿರೋ ದುಡ್ಡಿಗೆ ಇಡೀ ಬೆಂಗಳೂರೇ ನೀವು ಆಡಬಹುದು. ಬಹುಶಃ ನೀವಿನ್ನೂ ಇಂಡಿಯಾದಲ್ಲಿ ಇರ್ತಿರೋ ಇಲ್ವೋ? ದುಡ್ಡು ಬಂದ ಮೇಲೆ ಎಲ್ಲರೂ ಹಾಗೆ ಅಲ್ವೇ? ಇಂಡಿಯಾ ಬಿಟ್ಟು ಹೋಗ್ಬಿಡ್ತಾರೆ, ಫಾರಿನಲ್ಲೇ ಸೆಟ್ಲ್ ಆಗಿಬಿಡ್ತಾರೆ. ಆ್ಯಕ್ಚುಲಿ ನಾನು ಈ ಮೊದಲು ಲಂಡನ್ಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಈ ಮಣ್ಣಿನ ಮೇಲೆ ಅಭಿಮಾನ, ಈ ದೇಶದಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಏನಪ್ಪ ಅಂದರೆ ಈ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಇದೆಯಲ್ಲ, ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಂಡಿರೋಣ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ. ನಮ್ಮಿಂದಲೇ ನಮ್ಮ ದೇಶ ಅಲ್ವೇ? ಎಂಥ ಒಳ್ಳೆ ಮನಸ್ಸು ಸರ್ ನಿಮ್ಮದು. ಡ್ರೈವರ್ಣ, ಇಲ್ಲ ನಿಲ್ಲಿಸಿ. ಕಾರ್ತಿಕ್, ಕೀರ್ತನ ಏನು ಹೇಳ್ತಾ ಇದ್ದಾಳೆ? ಸೀತಮ್ಮ, ನಾನು ವಿಚಾರಿಸ್ಲಾ? ಕೀರ್ತನ ಅವರೇ, ಕಾರ್ತಿಕ್ ಮನೆ ದುಡ್ಡು ತಗೊಂಡಿದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಯಾವ ದುಡ್ಡು? ಇನ್ಯಾವುದು? ನಿನ್ನೆ ಸುಹಾಸು ಚಿಕ್ಕಪ್ಪಂಗೆ ಕೊಟ್ರಲ್ಲ ಆ ದುಡ್ಡು. ಅವನು ಮನೇಲಿರೋ ದುಡ್ಡನ್ನೇ ಎತ್ಕೊಂಡೋದ್ನಾ ಅಂತ ನನಗೆ ಡೌಟು. ಕಾರ್ತಿಕ್ ದುಡ್ಡು ಕೊಡೋ ಪ್ರಯತ್ನ ಮಾಡಿದ್ದು, ಕೊಟ್ಟಿಲ್ಲ. ಅಷ್ಟಕ್ಕೂ 50 ಲಕ್ಷ ಕ್ಯಾಶ್ನ ಅರೇಂಜ್ ಮಾಡೋದು ಸುಲಭನಾ? ಸುಲಭ ಅಲ್ಲ ಅಂತಾನೆ ಕದ್ದಿರ್ಬೋದು ಅಂತ ಹೇಳ್ತಾ ಇರೋದು. ಕಾರ್ತಿಕ್ ಕದ್ದಿಲ್ಲ. ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ? ಓಕೆ, ಈಗ ಚರ್ಚೆ ಬೇಡ. ಊರ್ಮಿಳ, ರೂಮ್ಗೆ ಹೋಗಿ ಹಣ ಇದೆಯಾ ನೋಡ್ಕೊಂಬ. ಜಗ್ಗ ಸರ್, ಆಟೋಗೆ ನೀವೇ ದುಡ್ಡು ಕೊಟ್ಬಿಟ್ರಿ, ನಾನು ಕೊಡ್ತಿದ್ದೆ. ಎಂತ ಮಾತು ಸ್ವಾಮಿ, ನಿಮ್ಮ ಕೈಲಿ ನಾನು ದುಡ್ಡು ಕೊಡ್ಸಿರೆ ದೇವ್ರ ಮೆಚ್ತಾನ? ಅದೆಲ್ಲ ಆಗಲ್ಲ. ಜಗ್ಗ ಸರ್, ನಿಮ್ಮ ಮುಖದಲ್ಲಿ ಸೌಮ್ಯ ಕಳೆ ಯಾವಾಗಲೂ ಹೀಗೆ ಇದ್ಬಿಡ್ಲಿ. ಖುಷಿನ ಆಚೆ ಕಡೆ ತೋರಿಸ್ಕೋಬೇಡಿ. 200 ಕೋಟಿ ತಮಾಷೆ ಅಲ್ಲ. ಜನಕ್ಕೆ ಸ್ವಲ್ಪ ಅನುಮಾನ ಬಂದರೂ ಕಷ್ಟ ಆಗ್ಬಿಡತ್ತೆ. ಹೌದಾ? ನೀವು ಹೇಳೋದು ಕರೆಕ್ಟು. ಇನ್ನು ಮುಂದೆ ಹೀಗೆ ಎದ್ಬಿಡ್ತೀನಿ ಸೌಮ್ಯವಾಗಿ. ಸರಿ ಜಗ್ಗ ಸರ್, ನೀವಿಲ್ಲೇ ನಿಂತಿರಿ, ನಾನು ಬ್ಯಾಂಕ್ ಒಳಗಡೆ ಹೋಗಿ ಮ್ಯಾನೇಜರ್ಗೆ ದುಡ್ಡು ಕೊಟ್ಟು ಚೆಕ್ನ ಸಬ್ಮಿಟ್ ಮಾಡಿ ಬರ್ತೀನಿ. ಅಲ್ಲ, ನಾನು ಒಳಗಡೆ ಬಂದ್ಬಿಡ್ತಾ ಇದ್ದೆ. ಹಾಗೆಲ್ಲ ಆಗಲ್ಲ ಅಂತ ಆಗಲೇ ಹೇಳಿದ್ನಲ್ಲ ಜಗ್ಗ ಸರ್. ಸರಿ, ನೀವು ಹೋಗಿ ಬನ್ನಿ. ಆಮೇಲೆ ಸೈನ್ ಹಾಕಕ್ಕೆ ಕರಿತೀನಿ, ಆಗ ಬರಬೇಕಾಗತ್ತೆ. ಹಾಂ, ಸರಿ. ಅದು
ಏನಾಯ್ತು? ಕ್ಯಾಶ್ ಮತ್ತು ಚೆಕ್ಕು ಜಗ ಸರ್. ಓ ಮರ್ತ್ಬಿಟ್ಟೆ ನೋಡಿ. ತಗೊಳ್ಳಿ ಕ್ಯಾಶ್. ಆಮೇಲೆ ಚೆಕ್ಕು. ಹುಷಾರು, ಇದರಲ್ಲಿ ನನ್ನ ಜೀವನೇ ಅಡಗ್ಬಿಟ್ಟಿದೆ. ಡೋಂಟ್ ವರಿ ಜಗ್ಗ ಸರ್, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಹಾಂ ಹಾಂ ಹಾಂ. ಮೊದಲು ಈ ಡಬ್ಬಾ ಫೋನ್ ಬದಲಾಯಿಸ್ಬೇಕು. ದುಡ್ಡು ಅಲ್ಲೇ ಇದೆ ಭಾವ. ಎಲ್ಲೂ ಮಿಸ್ ಆಗಿಲ್ಲ. ಈಗಲಾದರೂ ನಂಬ್ತೀರಾ ನನ್ನ ಗಂಡ ಮೋಸ್ಕಾರ ಕಳ್ಳ ಅಲ್ಲ ಅಂತ? ಇನ್ನೊಬ್ಬರ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ಕೀರ್ತನ ಅವರೇ. ಕಾರ್ತಿಕ್ ಆಗಲೇ ಒಂದು ಅಪವಾದದಿಂದ ನೊಂದಿದ್ದಾರೆ, ಈಗ ಇನ್ನೊಂದು ಅಪವಾದ ಮಾಡ್ತಾ ಇದ್ದೀರಲ್ಲ, ತಪ್ಪಲ್ವಾ? ಕೀರ್ತನ, ಈಗ ಕಳ್ಳರಿಗೆ ಎಲ್ಲರೂ ಕಳ್ಳರ ಥರನೇ ಕಾಣಿಸ್ತಾರೆ. ಅದು ನಿನ್ನ ವಿಷಯದಲ್ಲಿ ನಿಜ ಆಗೋಯ್ತಲ್ವೇ? ಚಿಕ್ಕಪ್ಪ, ಅವತ್ತು ನನ್ನ ಗಂಡ ಮಾಡಿರೋ ತಪ್ಪಿಗೆ ನನ್ನನ್ನು ಬ್ಲೇಮ್ ಮಾಡಬೇಡಿ. ಇವತ್ತಿನ ಇನ್ಸಿಡೆಂಟಲ್ಲಿ ಡೌಟ್ ಇರ್ಬೋದು ಅಂತ ಚೆಕ್ ಮಾಡಿಸ್ದೆ ಅಷ್ಟೇ. ಕೀರ್ತನ, ಸತ್ಯ ನೋಡಿ ನೀನು ಕಲಿಬೇಕಾದ್ದು ಬೆಟ್ಟದಷ್ಟಿದೆ. ಅದನ್ನು ಮೊದಲು ಕಲ್ತ್ಕೋ. ಕಾರ್ತಿಕ್, ನೀನು ಆರಾಮಾಗಿರು. ಸತ್ಯ ನಿನ್ನ ಜೊತೆ ಇರೋವರೆಗೂ ನೀನು ಯಾವ ಅಪಾಯನೂ ಇಲ್ಲ ಮಗನೇ. ನೀನು ಟೆನ್ಷನ್ನೇ ಮಾಡ್ಕೋಬೇಡ. ಅಣ್ಣ ಬಾ. ಅಂತೂ ಇಂತೂ ನೀನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತಾಯ್ತಲ್ಲ, ಅದೇ ನನಗೆ ಖುಷಿ. ದೇವ್ರಿಗೆ ನಮಸ್ಕಾರ ಮಾಡುವಂತೆ ಬಾ. ಕಾರ್ತಿಕ್ ದುಡ್ಡು ಕೊಟ್ಟಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. ಸಾಕ್ಷಿನ ಸೃಷ್ಟಿ ಮಾಡೋದಕ್ಕೆ ನೀನು ಫೋಟೋ ತಗೋತಿದ್ದಲ್ಲ, ಅದ್ರ ಸಾಕ್ಷಿ ನನ್ನ ಹತ್ರನೂ ಇದೆ. ವಾಟ್? ಸಾಕ್ಷಿ ತೋರಿಸೋ ಧೈರ್ಯ ಇದ್ರೆ ತೋರ್ಸು ಕೀರ್ತನ. ಇದೆಲ್ಲ ನಿಂದೇ ಪ್ಲ್ಯಾನು ಅಂತ ಮನೆಯವ್ರ ಮುಂದೆ ನಾನು ಪ್ರೂವ್ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಸತ್ಯನೇ ಅಲ್ಲ. ನೀನು ನನ್ನನ್ನೇ ಎದುರಾಕೋತಿದ್ಯಾ ಸತ್ಯ? ಚೆನ್ನಾಗಿರೋದಿಲ್ಲ. ಇದು ನನ್ನ ಡೈಲಾಗ್, ನಿಂದಲ್ಲ. ಇನ್ನೂರು ಕೋಟಿ ನಂದು ಮಾತ್ರ. ನನ್ನ ಕಾಂದಾನೆ ನೋಡ್ದಿರೋ ದುಡ್ಡು ನಂದು ಆಗ್ತಾ ಇದೆ. ಅಬ್ಬಾಬಾ, ನಾನೆಷ್ಟು ದೊಡ್ಡ ಮನುಷ್ಯ ಇರಬೇಕು. 200 ಕೋಟಿ. ಇಷ್ಟೊತ್ತಾದರೂ ಯಾಕೆ ಇವ್ರು ಬರಲಿಲ್ಲ? ಒಂದು ಫೋನ್ ಕೂಡ ಮಾಡಿಲ್ವಲ್ಲ? ಏನಾಗಿರ್ಬೋದು? ಇವರಿದ್ದಿದ್ದ ಸ್ಪೀಡ್ ನೋಡಿದ್ರೆ 200 ಕೋಟಿ ತಗೊಂಡು ಆಗಲೇ ಬರಬೇಕಾಗಿತ್ತು. ಏನಾದರೂ ಆಗಲಿ, ಎಲ್ಲಿದ್ದಾರೆ ಅಂತ ನಾನೇ ಒಂದು ಫೋನ್ ಮಾಡಿ ಕೇಳ್ಬಿಡ್ತೀನಿ. ಸುಶೀಲಾ, ಏನಮ್ಮ? ರೀ,
ಎಲ್ಲಿದ್ದೀರಾ ನೀವು? ಒಂದು ಫೋನ್ ಕೂಡ ಮಾಡಿಲ್ಲ. ಏನ್ರಿ ಆಯ್ತು? ಅಯ್ಯೋ, ಇಲ್ಲೇ ಇದ್ದೀನಿ ಕಣಮ್ಮ, ಕಾಯ್ತಾ ಕೂತಿದ್ದೀನಿ. ನೋಡು, ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಬೇಕಾದ್ರೆ ತಾಳ್ಮೆ ಇರಬೇಕು. ಕೂಲ್ ಕೂಲ್, ತಾಳ್ಮೆ ಇರಲಿ. ಅಂದ್ರೇನು? ಇನ್ನೂ ಕೆಲಸ ಆಗಿಲ್ವಾ? ದುಡ್ಡು ಕೈಗೆ ಬಂದಿಲ್ವಾ? ಈ ದಡ್ಡಿ ಬಂದಿದ್ದೆ ಕಡೆ, ಬರದೆ ಇನ್ನೆಲ್ಲ ಹೋಗ್ತದೆ. ಇದೇ ಆಯ್ತು ನಿಮ್ದು. ಈಗ ಎಲ್ಲಿದ್ದೀರಾ ನೀವು? ಇನ್ನೆಲ್ಲ ಇರ್ತಾರೆ, ಬ್ಯಾಂಕ್ ಬಂದಿದ್ದೀನಿ. ಏಯ್, ಇನ್ನು ಕೆಲವು ಕ್ಷಣಗಳಲ್ಲಿ 200 ಕೋಟಿ ರೂಪಾಯಿಗಳ ಒಡೆಯ ಹಾಕ್ತೀನಿ ನಿನ್ನ ಗಂಡ. ರೀ, ಇದ್ರಲ್ಲೇನೂ ಮೋಸ ಇಲ್ಲ ತಾನೇ? ಚೆ ನಿನ್ನ ಬಾಯಿ ಮಣ್ಣಾಕ, ಬರೀ ಅಪಶಕರದ ಮಾತೇ ಹಚ್ಚದೆ. ನಾನೀಗ ಬ್ಯಾಂಕ್ ರೀ, ಥ್ಯಾಂಕ್ ಯು ಸತ್ಯ, ಥ್ಯಾಂಕ್ ಯು ಸೋ ಮಚ್. ಯು ಲಿಟ್ರಲಿ ಸೇವ್ಡ್ ಮೀ ಸತ್ಯ. ನೀನು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ಬಿಡ್ತಿತ್ತೋ ಏನೋ. ಪ್ರವಾಹದಲ್ಲಿ ಕೊಚ್ಚೋಗ್ತಾ ಮುಳುಗೋಗ್ತಾ ಇದ್ದಿದ್ದು ನನ್ನ ನೀನು ಕಾಪಾಡಿದ್ಯಾ. ನಿನಗೆ ಹೇಗೆ ಥ್ಯಾಂಕ್ ಯು ಅಂತ ಹೇಳಿ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಸತ್ಯ. ಇವತ್ತು ನೀನು ಬರದೆ ಹೋಗಿದ್ದಿದ್ರೆ ನನ್ನ ಮೇಲೆ ಬಂದ ಅಪವಾದ ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿರೋದು ಸತ್ಯ. ಆ ಕಪ್ಪು ಚುಕ್ಕೆನ ಯಾರಿಂದಾನೂ ಅಳ್ಸಕ್ಕಾಗ್ತಾ ಇರಲಿಲ್ಲ. ಆ ಅಪವಾದ ಹೊತ್ಕೊಂಡು ನನಗೆ ನೆಮ್ಮದಿಯಾಗಿ ಬದುಕಕ್ಕೂ ಆಗ್ತಾ ಇರಲಿಲ್ಲ. ಬಹುಶಃ ನಾನು ಜೀವಂತ ಶವ ಆಗ್ತಿದ್ನೋ ಏನೋ. ನೀನು ನನ್ನ ದಡ ಸೇರಿಸ್ಬಿಟ್ಟೆ ಸತ್ಯ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀನು ಇಷ್ಟೊಂದು ಎಮೋಷ್ನಲ್ ಅಮಲ್ ಬೇಬಿ, ನನಗೆ ಗೊತ್ತೇ ಇರಲಿಲ್ವಲ್ಲೋ. ಯಾವಾಗಲೂ ಕೋಪ, ಜಗಳ, ಸಿಡುಕು, ತಮಾಷೆ ಇಷ್ಟೇ ಅಂದ್ಕೊಂಡ್ಬಿಟ್ಟಿದ್ದೆ. ಅಲ್ಲ, ನಿನ್ನೊಳಗೂ ಒಂದು ಚಿಕ್ಕ ಮಗುವಿದೆ. ಆ ಮಗುಗೆ ಇನ್ನೋಸೆನ್ಸ್. ಎಲ್ಲರೂ ನನ್ನ ಮೇಲೆ ಅನುಮಾನ ಪಟ್ಟಾಗ್ಲೂ ನೀನು ಒಬ್ಬಳೇ ಧೈರ್ಯವಾಗಿದ್ದು, ನೀನು ಒಬ್ಬಳೇ ನನ್ನ ನಂಬಿದ್ದು. ನೀನು ನನಗೆ ಏನಾಗಬೇಕು ಅಂತ ಕೇಳಿದಾಗ ನಾನು ತಮಾಷೆಗೆ ಸಖಿ ಭಾರ್ಯ ಅಂದೆ. ಸಖಿ ಭಾರ್ಯ ಅಂದರೆ ಅರ್ಥ ಗೊತ್ತಾ ಸತ್ಯ? ಗೆಳತಿನೇ ಹೆಂಡತಿ ಆಗೋದು, ಹೆಂಡತಿನೇ ಗೆಳತಿ ಆಗೋದು. ಅಂದರೆ 2 ಗುಣಗಳು ಒಬ್ಬರಲ್ಲೇ ಇರೋದು ಅಂತ ಅರ್ಥ. ನಾನು ನಿನಗೆ ತಾಳಿ ಕಟ್ಟಿದ್ದಕ್ಕೆ ನೀ ನನ್ನ ಹೆಂಡತಿ ಆಗಿರ್ಬೋದು, ಆದರೆ ನನ್ನ ಪಾಲ್ಗೆ ನೀನು ನಿಜವಾದ ಗೆಳತಿ ಸತ್ಯ. ಒಂದೇ ಒಂದು ಕ್ಷಣನೂ ಎರಡನೇ ಯೋಚನೆ ಮಾಡಿದೆ ನನ್ನ ಕಷ್ಟನೇ ನಿನ್ನ ಕಷ್ಟ ಅನ್ಕೊಂಡು ನನ್ನ ಪರವಾಗಿ ನಿಂತಿಯಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.
ಇದರಲ್ಲಿ ನಂದೇನೋ ದೊಡ್ಡಸ್ತಿಕೆ ಇಲ್ಲ ಅಮೂಲ್ ಬೇಬಿ. ನಾನು ಯಾವತ್ತೂ ನೀನು ಬೇರೆ ನಾನು ಬೇರೆ ಅಂತ ಯೋಚನೆ ಮಾಡ್ದವಳೆ ಅಲ್ಲ. ನಿನ್ನ ಕಷ್ಟ ನನ್ನ ಕಷ್ಟನೂ ಅಲ್ವಾ? ನೀನು ನೊಂದ್ಕೊಂಡ್ರೆ ನನಗೂ ನೋವಾಗಲ್ವಾ ಅಮೂಲ್ ಬೇಬಿ? ಹೆಂಡತಿ ಅಂದರೆ ಬರೀ ಸುಖಕ್ಕೆ ಮಾತ್ರ ಅಲ್ಲ, ಕಷ್ಟಕ್ಕೂ. ನಿನ್ನ ಕಷ್ಟ ಸುಖ ಎರಡರಲ್ಲೂ ಸಮಪಾಲ್ ಬೇಕು ಅಂತ ಆಸೆ ಪಟ್ಟೆ. ಹಾಗಂತ ನಾನು ನಿನ್ನನ್ನು ಫೋರ್ಸ್ ಮಾಡಲ್ಲ. ನೀನಾಗಿ ನೀನೇ ನನ್ನನ್ನು ಪೂರ್ತಿಯಾಗಿ ಒಪ್ಕೊಳ್ಳೋವರೆಗೂ ನಾನು ಕಾಯ್ತೀನಿ. ಥ್ಯಾಂಕ್ ಯು. ಯು ಮೈ ಸ್ಟ್ರೆಂತ್ ಸತ್ಯ. ನೀನು ಜೊತೆಲಿದ್ರೇನೆ ಶಕ್ತಿ. ಯಾಕೆ ಸತ್ಯ ನಗ್ತಾ ಇದೆಯಾ? ನೋಡು, ಈ ಥರ ಒಳ್ಳೆ ಸಿಚುವೇಶನಲ್ಲಿ ನಗ್ತಾ ಕಾಮಿಡಿ ಮಾಡ್ತಾ ಇದೆಯಾ? ನೀನು ಇಷ್ಟೊಂದು ಸೀರಿಯಸ್ ಆಗಿದ್ರೆ ನೋಡೋದಕ್ಕಾಗಲ್ಲ ಅಮೂಲ್ ಬೇಬಿ. ನೀನು ಯಾವಾಗಲೂ ಸಿಟ್ ಮಾಡ್ಕೋತಾ ಸಿಡುತ್ತಾ ಜೋಕ್ ಮಾಡ್ತಾ ಇರಬೇಕು. ಯಾಕೆ? ನಾನೇನು ಕಾಮಿಡಿ ಪೀಸಾ? ಅಯ್ಯಯ್ಯೋ ಶಾಂತಂ ಪಾಪಂ, ನನ್ನ ಪತಿ ದೇವ್ರಿಗೆ ನಾನು ಹಾಗಿಲ್ಲ ಅಂತೀನ. ಸತ್ಯ ಸತ್ಯ